ಅಲ್ಲಾಡಲಿ ಪಪ್ಪ ಪಪ್ಪ ಅಮ್ಮ ನನಗೆ ಅಂತ ಏನೇನೋ ಕೊಟ್ಟು ಏನೋ ಮಜ್ಜಿಗೆ ಮೆಣಸಿನ್ಕಾಯಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸರ್. ಇದು ನಮ್ಮ ಅತ್ತೆ ಮನೆಗೆ ಹೋಗುತ್ತೆ. ಆಮೇಲೆ ಬಾಯ್ 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 ಬಾಯ್. ಮೊಮ್ಮಗಳು ಸ್ನಾನ ಆಯಿತು. ದೊಡ್ಡ ಕಸ ಮುಚ್ದಂಗೆ ಆಗುತ್ತೆ ನನಗೆ. ಅಮೇಯ ಹೀಗೆ ಇದ್ದಾಳೆ ಗೈಸ್, ಸೀನ್ ಮಾಡಬೇಕಲ್ಲ. ಓವರ್ ಆಕ್ಟಿಂಗು ಅಲ್ಲ, ನಾವು ಆರಾಮಾಗಿ ಮಲ್ಕೊಂತೀಯ ತಾನೇ ಇಷ್ಟೊತ್ತಿಗೆ. ಎಷ್ಟು ನಾಟಕ ಮಾಡ್ತಾ ಇದ್ರಲ್ಲ ನೀವೇನು. ನಾವು 60 ವರ್ಷದ ವಾರ್ಷಿಕೋತ್ಸವಕ್ಕೆ, ಮದುವೆ ವಾರ್ಷಿಕೋತ್ಸವಕ್ಕೆ ಷಷ್ಠಿ ಪೂರ್ತಿ ಮಾಡೋದ ಅಥವಾ ಏನಕ್ಕೆ ಅಂತ. ಗಂಡನಿಗೆ 60 ವರ್ಷ ಆದಾಗ ಮಾತ್ರ ಷಷ್ಠಿ ಪೂರ್ತಿ ಮಾಡೋದು. ಆ್ಯಂಡ್ ಮದುವೆದು ಪ್ರೊಸೀಜರ್ ಹೇಗೆ ಮಾಡ್ಬೇಕಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ನೋಡಿ ಇವರಿಬ್ರು ಹೆಂಗಾಡ್ತಾ ಇದ್ದಾರೆ. ಚಿಕ್ಕ ಕೈಯಲ್ಲಿ ಹೆಂಗೆ ಗೊಸ್ತಾ ಇದೆ ನೋಡಿ ಇವಾಗ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಈಗ ಸಮಯ 9:38. ಬೆಂಗಳೂರಿಗೆ ಹೊರಡುವ ಸಮಯ ಬಂದಿದೆ. ನಮ್ಮ ಅಜ್ಜಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಹಲೋ ಹಾಯ್ ಮಾಡಿ ಎಲ್ಲರಿಗೂ. ಹಾಯ್. ಓಕೆ, ಈ ಅಜ್ಜಿ ಕೂತ್ಕೊಂಡು ವಾಯು ವಿಹಾರ ಅಲ್ಲ ಜಗತ್ತನ್ನು ನೋಡ್ತಾ ಇದ್ದಾರೆ. ಈಗ ನನ್ನ ಬ್ರೇಕ್ಫಾಸ್ಟ್ ಈಗ ಮಾಡ್ಕೊಂಡು ನಾನೀಗ ಹೊರಡಬೇಕು. ಅಚ್ಚುಮ್ಮ ಬಾಯ್ ಹೇಳೋ ನಮ್ಮ ಆಡಿಯನ್ಸ್ಗೆ. ಬಾಯ್ ಬಾಯ್. ಚೆನ್ನಾಗಿ ಕಾಣಿಸ್ತಿದೆ ಕಣು. ಹಿಂದೆ ತಿರುಗು. ಇವನು ಈ ಕೆಲಸ ಮಾಡ್ತಾ ಇರೋದು ನಮ್ಮ ಮೈಸೂರು ಫೌಂಡೇಶನಲ್ಲಿ ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದಾನೆ. ಸೂಪರ್ ಅಲ್ಲ. ಹಾಯ್ ಮಾಡ್ತಾ ಇದ್ದಾರೆ ನೋಡಿ ಅಜ್ಜಿ. ಹಲೋ. ಓಕೆ, ಬ್ರೇಕ್ಫಾಸ್ಟ್ ಮಾಡಿ ಹೊರಡುವ. ಇದು ನನ್ನ ಬ್ರೇಕ್ಫಾಸ್ಟ್. ಬೇಯಿಸಿದ ತರಕಾರಿ, ಚಿಕನ್, ಎಗ್, ಇಡ್ಲಿ. ಅಪರೂಪಕ್ಕೆ ಗಿಣ್ಣು ತಿಂತ ಇದ್ದೀನಿ. ಗಿಣ್ಣು ನಮ್ಮ ಮನೆ ಹಸೋದು, ಅದು ನಾನು ಹೇಳಿದ್ನಲ್ಲ. ಕೊಡ್ತಾ ಇದ್ದೀನಿ. ಸಮಯ 10:07. ಅಮ್ಮ ನನಗೆ ಅಂತ ಏನೇನೋ ಕೊಟ್ಟವ್ರು. ಏನಮ್ಮ ಅದು ಕೊಟ್ಟಿದ್ದು ನೀವು? ಇದು ಏನೇನಿದೆ ಇದರಲ್ಲಿ? ಮತ್ತು ಏನೋ ಮಜ್ಜಿಗೆ ಮೆಣಸಿನ್ಕಾಯಿ ಅದು ಇದು ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ಸರ್. ಬೇಡ ಬೇಡ, ಅದು ಊಟಕ್ಕೆ ತಾನೇ, ಬಟ್ ತಿನ್ನಲ್ಲ. ಬಟ್ ಆದರೂ ಸ್ವಲ್ಪ ಬಾಯಿ ಕೆಟ್ಟೋದಾಗ ಅದು ಅನ್ನಕ್ಕೆ ಕಲ್ಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇದು ತುಪ್ಪ ಕಂಪ್ಲೀಟ್ಲಿ ಮೊಮ್ಮಕ್ಕಳಿಗೆ ಫುಲ್ಲು ಐತೆ, ಪೂರ್ತಿ ಐತೆ ಇದು. ಹ್ಞೂ ಅದೇ. ಸೊ ಇದು ನಮ್ಮ ಅತ್ತೆ ಮನೆಗೆ ಹೋಗುತ್ತೆ. ಆಮೇಲೆ ಇಲ್ಲಿ ಇದು ವಿಶೇಷ ಗಿಣ್ಣು ನಾನು ತಿಂತಾ ಇದ್ನಲ್ಲ, ಆ ಗಿಣ್ಣು ನಮ್ಮ ಚಿಕ್ಕ ಮನೆಗೆ ಮತ್ತು ನಮ್ಮ ಅತ್ತೆ ಮನೆಗೆ ಅಂತ ಇಟ್ಟವ್ರೆ. ನಾನು ಹೇಳ್ತಾ ಇದ್ದೀನಿ ಅವ್ರು ತಿನ್ನಲ್ಲ ಬೇಡ ಅಂತ. ಏನಿಲ್ಲ, ಗಿಣ್ಣು ಕೊಟ್ಟು ಕಳಿಸ್ತಾ ಇದ್ದೀನಿ, ತಿಂತೀಯ ಅಲ್ವಾ? ಚಿಕ್ಕಗೂ ಗೊತ್ತಿಲ್ಲ ತಾನೇ, ಕೇಳಿ. ಅವಳು ಚಿಕ್ಕನು ತಿನ್ನಲ್ವಾ? ಅವಳು ತಿನ್ನಲ್ವಾ? ಮಧುನು ತಿನ್ನಲ್ವಾ? ಯಾರಿಗೂ ಅಭ್ಯಾಸ ಇಲ್ಲ ಅದು ಅಲ್ಲಿ ಬೆಂಗಳೂರವ್ರಿಗೆ. ನೀನು ಅಳಿಯ ತಿಂದ, ಮತ್ತೆ ಮೌಲಿ ತಿಂತಲ್ಲ. ಅವಳು ತಿನ್ನಲ್ಲ. ಮೌಲಿ ಇಷ್ಟಪಡ್ತಿದ್ದ. ಇಲ್ಲ 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 ಇಲ್ಲ, ಬೇಡವಾ? ಇಲ್ಲಾಂದ್ರೆ ಮಕ್ಳು ಯಾರು ತಿನ್ಕೋತಾರೆ ಮಕ್ಕಳು, ಅವರು ಇವರೆಲ್ಲ. ಅದಕ್ಕೆ ಮಾಡಿದ್ದೇರಾದ್ರೆ ಅಲ್ಲಿಗೆ ಮತ್ತೆ ಹೇಳಿದ್ದಲ್ಲ, ಅದಕ್ಕೆ ಗಿಣ್ಣು ಕರು ಹಾಕಿದ್ರೆ ಗಿಣ್ಣು ಕೊಟ್ಟು ಕಳಿಸೋದಕ್ಕೆ ಅಂತ ಹೇಳಿದ್ದೆ ನಾನು ಬಂದಾಗ. ಇವಾಗ ನೀಟಾಗಿ ಡ್ರೆಸ್ ಹಾಕೊತಾ ಇದ್ದೀನಿ ಅಂತ ನೋಡಿ ನಮ್ಮ ಅಮ್ಮನೇ ಹೇಳ್ತಾ ಇದ್ದಾರೆ. ನಿಧಾನಕ್ಕೆ ಹೋಗ್ತೀನಿ ನಾನು. ಓಕೆ, ಬಾಯ್ 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 ಬಾಯ್. ಓಕೆ, ನಾನು ದೇವರಿಗೆ ಆಲ್ರೆಡಿ ನಮಸ್ಕರಿಸಿದೆ, ನಿಮ್ಗೆ ಅದು ವೀಡಿಯೋ ಮಾಡಿಲ್ಲ. ಇಲ್ಲೊಂದು ಶಕ್ತಿ ಇದೆ ಗೊತ್ತಾ, ಆ ಶಕ್ತಿ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ. ಯಾವಾಗಲೂ ನಾನು ಒಬ್ಬನೇ ಅಲ್ಲ, ಸಾವಿರಾರು ಲಕ್ಷಾಂತರ ಜನ ಬಿಲೀವ್ ಮಾಡ್ತಾರೆ ನಮ್ಮ ಪ್ರತ್ಯಂಗಿರನ್ನ.
I love them. ಸಾನವ್ ಸ್ವಲ್ಪ ಬೆಟರ್ ಆಗಿದ್ದಾನೆ ಇವಾಗ. ಸ್ಕೂಲಿಗೆ ಕಳಿಸಿಲ್ಲ. ಅಮೇಯ ರೆಡಿ ಆಗ್ತಾ ಇದ್ದಾಳೆ ರಾಣಿ. ಕ್ವಾಕ್ ಹೇಳು, ಉಲ್ಟಾ ಶರ್ಟ್ ಹಾಕೊಂಡು ನೋಡ್ರಿ. ಕ್ವಾಕ್ ಬ್ರಷ್ ಮಾಡ್ತಾ ಇದ್ದಾನೆ. ಬ್ರಷ್ ಎಲ್ಲಿ ಗುಡ್ ಬಾಯ್. ಗೈಸ್ ಈ ಎಣ್ಣೆ ಹಚ್ಚೋದು ಆನವ್ಗೆ ನಾವು. ಲಾಲ್ ತೈಲ್ ಅಂತ ಇದು ತುಂಬ ವರ್ಷನೂ ಇದೆ. ಆಯುರ್ವೇದಿಕ್ ಮಸಾಜ್ ಆಯಿಲ್. ಇದನ್ನು ಹಚ್ತಾ ಇದ್ದೀವಿ. ಅಂದರೆ ಅಮ್ಮ ಮಾಡ್ಕೊಂಡಿದ್ದಾರಲ್ವ ಮಕ್ಕಳಿಗೆ, ಅದನ್ನು ವಾರಕ್ಕೊಂದ್ಸಲ ಹಚ್ತೀವಿ. ಇದನ್ನು ಬಿಟ್ವೀನ್ ಯಾವಾಗಾರು ಹಚ್ಕೊತೀವಿ. ಈಗ 12:30 ಇವಾಗ ಮನೆಗೆ ರೀಚ್ ಆಗಿದ್ದೀನಿ. ಹಲೋ. ನಿಮ್ಮ ಸುಬ್ಬಿ ಅಮ್ಮ ಕೂತ್ಕೊಂಡು ಕಮೆಂಟ್ಸ್ ಓದ್ಕೊಂಡು ನಕ್ಕೊಂಡು ಸುಬ್ಬಿ ವ್ಲಾಗ್ಸಲ್ಲೇ ಮಾತಾಡಬೇಕಂತ ಏನಿಲ್ಲ. ನೀವು ಸೀನಿಯರು, ನಾವು ಸೀನಿಯರ್ ಮುಂದೆ ಮಾತಾಡಿ. ಮಾತಾಡ್ತೀವಿ. ಅವಾಗ ಮಾತಾಡ್ತಿದ್ರಲ್ಲ ಪ್ರೋಮೋ ವ್ಲಾಗ್ಸ್. ಮೊಮ್ಮಗಳು ಸ್ನಾನ ಆಯಿತು. ದೊಡ್ಡ ಕೆಲಸ ಮುಗಿಸ್ದಂಗೆ ಆಗುತ್ತೆ ನನಗೆ. ನನ್ನ ಮೊಮ್ಮಕ್ಳಿಗೆ ಸ್ನಾನ ಮಾಡಿ ಮನಗಿಸ್ಬಿಟ್ರೆ ಅದಾಗ ತೃಪ್ತಿ ಇದೆ ನೋಡ್ರಿ. ಚೆನ್ನಾಗಿರೋ ಊಟ ಮಾಡಿ ಹೊಟ್ಟೆ ತುಂಬ ತೃಪ್ತಿ ಆಗಲ್ವಾ, ಆ ಥರ ಫೀಲ್ ಆಗುತ್ತೆ ಆ ಮಕ್ಕಳು ಮನಿಕೊಂಡಿದ್ರೆ. ಎಷ್ಟು ದಿನ ಆಯ್ತು ಎಣ್ಣೆ ಸ್ನಾನ ಮಾಡಿಸಿ? ಹೌದು, ವೆದರ್ ಚೇಂಜ್ ಆಗಿದೆಯಮ್ಮ, ಅದಕ್ಕೆ ಮಾಡಿಸ್ತಿಲ್ಲ. ಈಗ ಒಂಚೂರು ಕಂಡುಬಿಟ್ಟು ಬಿಸಿಲಿರೋದ್ರಿಂದ ಮಾಡಿಸ್ತಾ ಇದ್ರು, ಅದನ್ನು ಮಾಡಿಸ್ತಾ ಇರಲಿಲ್ಲ. ಯಾಕೆಂದರೆ ನಿಮ್ದೆಲ್ಲ ಕಾಳಜಿ ನೋಡಬೇಕಾಗಿರೋದು. ನೋಡಿ ಈಶಾ ಈಶಾ ಅಮ್ಮ, ನೀನು ಆನವ ಮೇಯ ನೋಡಿದ್ಯಾ? ನೋಡಿದ ಯಾರು ಏನೇ ಹೇಳಿದ್ರು ಆನವ ಮೇಯ ನೋಡಿ ಇಲ್ಲಿದ್ದಾರೆ. ಅಮೇಯ ಹೀಗೆ ಇದ್ದಾಳೆ ಗೈಸ್ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಆದರೆ ಇದು ಆನವು, ಇದು ಅಮೇಯ. ಆಮೇಲೆ ಹೆಂಗೆ ಅಂದರೆ 4 ಜನದ ಮಿಕ್ಸು. ಪ್ರತೀಕ್, ಅಮೃತ, ಆನವ್, ಅದು ಅಪ್ಪು, ಮೌಲ್ಯ, 4 ಜನದ್ದು ಮಿಕ್ಸ್ ನನ್ನ ಮಕ್ಕಳು ತಾನೆ. ಇದೆ ತಪ್ಪಂತ ಸೌಂಡ್ ಆಯ್ತು. ಹೊಡ್ಕ ಇಲ್ಲ ಇಲ್ಲ, ಬಿಡಿ ಬಿಡಿ, ಎತ್ಕೋಬೇಡಿ ಎತ್ಕೋಬೇಡಿ. ಆರವ ಆರವ ಆರವ. ಏನು ಮಾಡಿದ್ರಿ ರೀ ನೀವು ನನ್ನ ಮಗಂಗೆ? ಮಗನ ಮೇಲೆ ಆಡೋದು ಏನು ಮಾಡಿಲ್ಲ. ಛೇ, ಆಣೆ ಎಲ್ಲ ಇಡಬಾರ್ದು. ಹಾಂ, ತಪ್ಪಂತ ಸೌಂಡ್ ಬಂತಲ್ಲ ಅದಕ್ಕೆ. ಈಸಿಯಾಗಿ ಹೇಳ್ತಾಯ್ತಲ್ಲ, ಮುಂಚೆ ಏನಾದ್ರು ಹೊಡ್ಸಿದ್ರೆ ನೀವು ಅಂತ ಕೇಳಕ್ಕೆ ನಾನು ಅಪ್ಪ ಕಣೆ. ನಿಮ್ಮ ಮನೆಗೆ ಕರ್ಕೊಂಡೋಗಿ ತೂಗಿಸ್ಕೊಳ್ಳಿ ಹುಷಾರಾಗಿ. ಇಲ್ಲಿ ನೋಡಿ ಪಾಪ, ಆನವ್ ಅಮೇಯ. ನೋಡಿ ಒಪ್ಕೊಳ್ಳಲ್ಲ. ಏನು ನಂದನ ಮಕ್ಕನ ಫೋಟೋ ಏನು ನಂದನ ಮಕ್ಕನ ಫೋಟೋ ತೋರಿಸ್ತೀವಿ. ತೋರಿಸಿ ತೋರಿಸ್ರಿ. ಇಲ್ಲ ಬಿಡು ಫೋಟೋ. ಏನಂತವ 4 ಜನ ಅಂತಾರೂ ಇದೆ. ಇದು ಈ ಫೋಟೋದಲ್ಲಿ ಅಮೇಯ ಹಿಂಗೆ ಮಾಡ್ಕೊಳ್ಳೋದು ಮುಖನ. ನಾನು ಸುಮ್ಮನೆ ತಮಾಷೆ ಅಂದೆ. ಇಲ್ಲ, 4 ಜನ ಥರ ಇರಲೇಬೇಕು ಪಾಪ. ನಮ್ಮಿಬ್ರು ಪರ್ಸೆಂಟೇಜ್ ಕಡಿಮೆ ಇರುತ್ತೆ, ನಿಮ್ಮಿಬ್ರು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ನಿಮ್ಮಪ್ಪ ಬೇಕಾ? ಅಟೆನ್ಷನ್ ಮಾಡಬೇಕಲ್ಲ, ಅವನು ಸೀನ್ ಮಾಡಬೇಕಲ್ಲ. ಅಯ್ಯೋ, ಓವರ್ ಆಕ್ಟಿಂಗು ಲೇ, ಓವರ್ ಆಕ್ಟಿಂಗು ಅಲ್ಲ. ನಾವು ಆರಾಮಾಗಿ ಮಲ್ಕೊಂತೀಯ ತಾನೇ ಇಷ್ಟೊತ್ತಿಗೆ? ಎಷ್ಟು ನಾಟಕ ಮಾಡ್ತಾ ಇದ್ರಲ್ಲ ನೀವೇ ನಾವು ಎಂತ ಇವ್ರುಗಳು ಪಾಪಿಗಳ. ಅಪ್ಪನ ಹತ್ರ ನಾನು ಹೆಂಗೋ ಇದು ಮಾಡಿಕೊಂಡು 2 ದಿವಸದಿಂದ ಇಲ್ಲ, ದೂರ ಮಾಡ್ತಿರಲ್ಲ ಅಂತ.
ನೀನು ಎದ್ಬತ್ತೀಯಲ್ಲ ಸುಮ್ಮನೆ. ಪ್ರತೀಕ್ ಅವರು ಊಟ ಮಾಡ್ತಾ ಇದ್ದಾರೆ. ಏನಕ್ಕೆ ಊಟ ಮಾಡ್ತಾ ಇದ್ದೀರಾ ಪ್ರತೀಕ್ ನೀವು? ಬಂದ್ಬಿಟ್ಟು ನಿದ್ರೆ ಮಾಡಿದ್ರು ಗೈಸ್ 1.5 hours. ಹೌ ಕ್ಯೂಟ್. ಎಷ್ಟು ಹೇಳು 1 hour. ಸರಿ, ಬೇಕು ಯಾವ ಚೆನ್ನಾಗಿ. ನಾನಿವತ್ತು ಎಣ್ಣೆ ಸ್ನಾನ ಮಾಡಿ ಇವಾಗ ಊಟ ಮಾಡ್ತಾ ಇದ್ದೀನಿ. ಇಬ್ಬರು ಊಟ ಮಾಡ್ಕೊಂಡು ಬರ್ತೀವಿ. ಇಬ್ರು ನೋಡಿ ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಗೈಸ್. ಆನವ್ ಇವಾಗ ಎದ್ದಿದ್ದಾನೆ. ನಮ್ಮೆಲ್ರದ್ದು ಊಟ ಆಯಿತು. ಈಗ ಆನವ್ ಊಟ ಮಾಡಬೇಕು. ಆನವ್ ಹಾಯ್ ಮಾಡಮ್ಮ. ಅಯ್ಯೋ ಫೋನ್ ಬಿದ್ದೋಯ್ತು. ಆನವ್ ಹಾಯ್ ಮಾಡು. ಹಲೋ. ಅವ್ನಿಗೆ ನಿದ್ದೆ ಹೋಗಿಲ್ಲ, ಸರಿ ಹೋಗಿಲ್ಲ. ಬಾ ನಿದ್ದೆ ಹೋಗಿಸ್ತೀನಿ. ಸೆಕೆಂಡ್ ಬೇಡ ಮಾತಾಡ್ಸ್ಬೇಡ. ಕೊಡ್ತಾನೆ ನನ್ನ ಮಗ. ಇಷ್ಟು ದಿನ ನೋಡ್ಕೊಂಡಿದ್ದು ನಾನು, ಆಯಿತಾ, ಕಾಟ ಎಲ್ಲ ತಡ್ಕೊಂಡು ಅವ್ರ ಅಪ್ಪ ಬಂದಮೇಲೆ ನೋಡಿ ಹೆಂಗೆ ಅಂಟ್ಕೊಂಡವನೆ. ಇಷ್ಟೇ ರೀ ಮಕ್ಕಳು, ಬಾರೋ ಅಂದ್ರೂ ಬರ್ತಾರೆ. ಪಪ್ಪ ಬಂತು, ಅವ್ರ ಅಪ್ಪ ಬಂದರು. ಅಲ್ಲೋಡಲ್ಲಿ ಪಪ್ಪ ಪಪ್ಪ. ಪಾಪ ಅಮ್ಮ ಗಿಣ್ಣು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟು ಕಳ್ಸಿದ್ರಂತಲ್ಲ, ಎಲ್ಲಿ? ಏನು ಕೊಟ್ಟಿದ್ರು? ಬೇಡ ಅಂದರೆ ಫೋನ್ ಮಾಡಿದ್ರು ಸುಬ್ಬಿನ ಬೇಡ ಅಂತ. ಸ್ವಲ್ಪ ಕೊಟ್ಟು ಕಳಿಸಿ ಅಂದ್ರಂತಲ್ಲ. ಇಲ್ಲಪ್ಪ, ಸ್ವಲ್ಪನೂ ಬೇಡ, ಯಾರು ತಿನ್ನಲ್ಲ ಅಂತ ನಾನು ಬೇಡ ಅಂತ. ನಾನು ತಿನ್ನಂಗಿಲ್ಲ ಅಂತಂದು. ಯಾರು ತಿನ್ನಲ್ಲ ಮತ್ತೆ ಯಾಕೆ? ಓಕೆ, ಈಗ ಆ್ಯಕ್ಚುಲಿ ನಾವು ಅಮೇಯಾಗೆ ಯೂರಿನ್ ಕಲೆಕ್ಟ್ ಮಾಡೋದಕ್ಕೆ ಅದು ಡಬ್ಬ ಬರುತ್ತೆ ಅಲ್ವಾ, ಅದನ್ನು ತೊಗೊಂಬರಕ್ಕೆ ಹೋಗಿದ್ರು ಪ್ರತೀಕು. ಈಗ ಏನು ಗೊತ್ತಾ, ಈ ಮೆಡಿಕಲ್ದೇನೆ ಮಾಫಿಯಾ. ನಾವು ರೆಗ್ಯುಲರಾಗಿ ಕಮ್ಮಿ ಮಾಡಿಸ್ತಾರೆ ಅಂತ ತಗೊತಾ ಇದೀವಲ್ಲ, ಅಲ್ಲಿ 5 ರೂಪಾಯಿ ಡಬ್ಬನ 30 ರೂಪಾಯಿ ಮಾರ್ತಾರೆ ಪಾಪ. ಹಾಂ, ಅದೇ ಕಮ್ಮಿ ಕಟ್ಟಿದ್ರೆ ಜಾಗಕ್ಕೆ. ನಾನು ಮುಂಚೆ ಇನ್ನೊಂದು ಕಡೆ ಪರ್ಚೇಸ್ ಮಾಡಿದ್ನಲ್ಲ, ಅಲ್ಲಿ 5 ರೂಪಾಯಿ. ಎದುರುಗಡೆ ಅಂಗಡಿಲ್ಲ, ನಾನು ಸರ್ ಒಂದೇ ಇರೋದು 30 ರೂಪಾಯಿ ಅಂತ. 30 ಬೇಡ ಬಿಡಿ ಅಂತ ಅವ್ರ ಎದುರುಗಡೆನೇ ಹೋಗಿ ಎದುರುಗಡೆ ಅಂಗಡಿಲ್ಲ 5 ರೂಪಾಯಿ ಕೊಟ್ಟು ತಗೊಂಡೋದೆ. ಮಗ ನೋಡ್ತಾ ಇದ್ದಾರೆ ಹಿಂಗೆ. ಮೆಡೋನ್ ಅವ್ರದ್ದಾ. 2 days ಪ್ರತೀಕ್ ಇರಲಿಲ್ಲ, ಇವತ್ತು ಬಂದರು. ಈ 2 days ಏನಾಯಿತು ಅಂತ ಅಂದರೆ, ಆ್ಯಕ್ಚುಲಿ ಆನವ್ಗೆ ಜ್ವರ ಬಂದಿತ್ತು, ಅಲ್ಲಿಗೆ ವಿಡಿಯೋ ಸ್ಟಾಪ್ ಆಗಿತ್ತು. ಆನವ್ಗೆ ಜ್ವರ ಬಂದು ನೆಕ್ಸ್ಟ್ ಡೇನು ಜ್ವರ ಇತ್ತು, ಇಲ್ಲಾಂದರೆ ಅವ್ನು ಮೈಸೂರಿಗೆ ಹೋಗ್ಬೋದಾಗಿತ್ತು, ಅದೆಲ್ಲ ಆಯ್ತಲ್ಲ. ಅವತ್ತು ರಾತ್ರಿನೂ ಮತ್ತೆ ಜ್ವರ ಬಂತು, ಏನೋ ಎದುರ್ಕೊಂಡಿರೋ ಥರ ಮಾಡ್ತಾಯಿದ್ದ. ಸೊ ಅದಕ್ಕೆ ಬೆಳಗ್ಗೆನೇ ಕರ್ಕೊಂಡು ಹೋಗ್ಬಿಟ್ಟು ಯಂತ್ರ ಹಾಕ್ಸ್ಕೊಂಡು ಕರ್ಕೊಬಂದ್ವಿ. ಅದಾದಮೇಲೆ ಪ್ರತೀಕ್ ಕಾಲ್ ಮಾಡಿದ್ರು. ಅದು ಇದು ಯೂರಿನ್ ಟೆಸ್ಟ್ ರಿಪೋರ್ಟ್, ಅಂದರೆ ಲಾಸ್ಟ್ ಟೈಮ್ ಹೋಗಿದ್ವಿ ಗೊತ್ತಾ, ಅದು ಯೂರಿನ್ ಟೆಸ್ಟ್ ಮಾಡೋಕ್ಕೆ ಹೇಳಿದರು. ಆ ಯೂರಿನ್ ರಿಪೋರ್ಟಲ್ಲಿ ಏನಿದೆ ಅಂದರೆ, ಏನೋ ಸ್ವಲ್ಪ ಪ್ರಾಬ್ಲಮ್ ಥರ ತೋರಿಸ್ತಾ ಇದೆ. ಜಾಸ್ತಿನೇ ಪ್ರಾಬ್ಲಮ್ ತೋರಿಸ್ಬಿಡ್ತು. ಯೂರಾಲಜಿಸ್ಟ್ನ ಹೋಗಿ ಭೇಟಿ ಮಾಡಿ ಅಂದ್ಬಿಟ್ರಾ. ನಾನಂತೂ ಫುಲ್ ಬ್ರೇಕ್ ಡೌನ್. ಹಂಗೆ ರೀ, ನೆನ್ನೆನೂ ಹಿಂಗೆ ಮಾಡಿರೋದು. ಅವನೇ ಸೌಂಡು, ಅವಂದೇ ಪೂರ್ತಿ ಸೌಂಡ್, ಅವಂದೇ ಅಳ್ತಾನೆ. ಅವಳು ವಿಡಿಯೋನೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೋಡಿ ಎತ್ತರ ನೋಡಿ ಮೇಲೆ ಮೇಲೆ ನೋಡಿ ಅಲ್ಲಿ. ಸರಿ ಆಯಿತು ಅಂತ ಅಂದ್ಬಿಟ್ಟು ಯೂರಾಲಜಿಸ್ಟಿಗೆ ತೋರ್ಸಕ್ಕೆ ಹೇಳಿದ್ರಲ್ವ, ನಾನು ಅವ್ರಿಗೆ ಕಾಲ್ ಮಾಡಿ ಕೇಳಿದ್ರೆ ಅವರು ಚಿಕ್ಕ ಮಕ್ಳಿಗೆ ನೋಡಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಏನಪ್ಪ ಮಾಡೋದು ಅಂತ ಅಂದ್ಬಿಟ್ಟು ಡೆಲಿವರಿ ಆದಾಗ ಒಬ್ಬರು ಡಾಕ್ಟ್ರು ನೋಡಿದ್ರಲ್ವಾ, ಅಲ್ಲಿಗೆ ಏನಕ್ಕೆ ಹೋಗ್ತಿಲ್ಲ ಅಂದರೆ, ಇಲ್ಲಿಂದ ಸಿಕ್ಕಾಪಟ್ಟೆ ದೂರ. ಅಲ್ಲಿ ಮದರ್ವುಡ್ ಹಾಸ್ಪಿಟಲ್ ನಮ್ಗೆ ಇಲ್ಲಿಂದ 1 hour ಆಗುತ್ತೆ, 1 hour 15 minutes ಆ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿರೋ ಪೀಡಿಯಾಟ್ರಿಕ್ಕಿಗೆ ತೋರಿಸ್ತಾ ಇದ್ದಿದ್ದು. ಅವರಿಗೆ ಕಾಲ್ ಮಾಡಿ ಕನೆಕ್ಟ್ ಮಾಡಿಕೊಂಡು, ಅವ್ರು ಕನೆಕ್ಟ್ ಮಾಡಿ ಮಾತಾಡೋವರೆಗೂ ನನಗೆ ಹೆಂಗಿತ್ತು ಅಂತಂದರೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. ಆಮೇಲೆ ಅವ್ರು ಕಾಲ್ ಮಾಡಿ ಹೇಳಿದ್ರು, ನೀವು ಹೆಂಗೆ ಯೂರಿನ್ ಕಲೆಕ್ಟ್ ಮಾಡ್ಕೊಂಡ್ರಿ ಅಂತ. ಸೊ ಈ ಥರ ಅದು ಸ್ವಲ್ಪ ಸಿಕ್ತಿತ್ತು. ಆಮೇಲೆ ಅವಳು ಗೊತ್ತಾಗ್ತಾನೆ ಇರಲಿಲ್ಲ. ಅದನ್ನು ಚೆಲ್ಲೋದು ಚೆಲ್ಲೋದು ಮತ್ತೆ ಕಲೆಕ್ಟ್ ಮಾಡ್ಕೊಳ್ಳೋದು, ಹಂಗೆ ಮಾಡ್ತಿದ್ವಿ. ಆ ಥರ ಮಾಡಬಾರ್ದು. ಬೇರೆ ಬ್ಯಾಕ್ಟೀರಿಯಾ ಎಲ್ಲ ಇಂಟ್ರಡ್ಯೂಸ್ ಆಗಿಬಿಟ್ಟು ಈ ಥರ ರಿಪೋರ್ಟ್ ರಾಂಗ್ ಬರುತ್ತೆ. ಸೊ ನೀವೇನು ಮಾಡಿ, ಒಂದೇ ಸಲ ಡೈರೆಕ್ಟಾಗಿ ಹಿಡಿದ್ಬಿಟ್ಟು ಒಳ್ಳೆ ಲ್ಯಾಬಿಗೆ, ಆಮೇಲೆ ಲ್ಯಾಬ್ ಟು ಲ್ಯಾಬು ಡಿಫರ್ ಆಗುತ್ತಂತೆ. ಸೊ ಅಲ್ಲಿ ನೀವು ಟೆಸ್ಟ್ ಮಾಡಿಸಿ, ಇನ್ನೊಂದು ಸಲ ಬರೀ ಯೂರಿನ್ ಅನಾಲಿಸಿಸ್ ಮಾಡಿಸಿ. ಯೂರಿನ್ ಕಲ್ಚರಲ್ಲಿ 3 days ವೆಯ್ಟ್ ಮಾಡಿದ್ದು ನಾವು. ಅದರಲ್ಲಿ ಏನೇನೋ ಬಂದುಬಿಟ್ಟಿದೆ ಗೈಸ್. ಈಗ ಯೂರಿನ್ ಅನಾಲಿಸಿಸ್ ರಿಪೋರ್ಟ್ ಬರಬೇಕು, ಅದನ್ನು ಡಾಕ್ಟ್ರಿಗೆ ಕಳಿಸ್ಬೇಕು. ಆಮೇಲೆ ಏನು ನೆಕ್ಸ್ಟ್ ಸ್ಟೆಪ್ ಅಂತ ತಿಳ್ಕೊಬೇಕು. ಇವರು ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್, ಅದೇ ಬೇರೆ ಏನೋ ತೋರಿಸ್ತಾ ಇದ್ದಾರೆ ರಿಪೋರ್ಟಲ್ಲಿ. ಸೊ ಈಗ ನಾವು ಯೂರಾಲಜಿಸ್ಟ್ ಹತ್ರ ಎಲ್ಲ ಹೋದರೆ ಅವರು 10-20 ಹೇಳ್ತಾರೆ. ಈಗ ನಮ್ಮ ಡಾಕ್ಟ್ರು ಈಗ ಡೆಲಿವರಿ ಆದಮೇಲೆ ತೋರಿಸಿದ್ವಿ ಗೊತ್ತಾ ಡಾಕ್ಟ್ರು. ಆ ಡಾಕ್ಟ್ರು ಏನು ಹೇಳ್ತಾ ಇದ್ದಾರೆ ಅಂದರೆ,
ಅವರು ನಿಮಗೆ ಪಾಪು ವೆಯ್ಟ್ ಗೇನ್ ಆಗ್ತಾ ಇಲ್ದಿರೋ ಥರ ಅಥವಾ ಆಮೇಲೆ ಫೀವರ್ ಇದ್ದರೆ, ಆಮೇಲೆ ತುಂಬ ವಾಮಿಟ್ ಥರ ಹಾಲು ಕಕ್ಕೊಂತಿದ್ರೆ ಮಾತ್ರ ಯು ಹ್ಯಾವ್ ಟು ವರಿ ಅಂದರು. ನಾವು ಏನಕ್ಕೆ ಇದೆಲ್ಲ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತಂದರೆ ಅವಳು ಹಾಲು ತುಂಬ ಕಕ್ಕೊಂತಿದ್ದಾಳೆ ಏನಕ್ಕೆ ಅಂತ. ಬಟ್ ಹಾಲು ಕಕ್ಕೊಳ್ಳೋದು ಇಟ್ಸ್ ವೆರಿ ನಾರ್ಮಲ್. ಅದರಲ್ಲಿ ತುಂಬ ಆಫನ್ ಕಕ್ಕೊಂತಿದ್ಲು, ಅಂದರೆ ಜಾಸ್ತಿ ಸಲ, ಒಂದು 6-8 ಸಲ 10 ಸಲ ಆಗೋಗ್ತಿತ್ತು ಡೈಲಿ. ಅದಕ್ಕೆ ಕೇಳಿದಾಗ ಯೂರಿನ್ ಟೆಸ್ಟ್ ಮಾಡಿದಾಗ ಲಾಸ್ಟ್ ಟೈಮು ಕೂಡ ಬಂದಿತ್ತು ರಿಪೋರ್ಟು. ಆವಾಗ ಮಧ್ಯದಲ್ಲಿ ಆಂಟಿಬಯೋಟಿಕ್ ಹಾಕಿದ್ವಿ. ಮತ್ತೆ ಹಂಗೆ ಮಾಡ್ತಿದ್ದಾಳಲ್ಲ, ರಿಪೀಟ್ ಮಾಡಿ ಟೆಸ್ಟ್ನ ಅಂತ ರಿಪೀಟ್ ಮಾಡಿದಾಗ ಹಿಂಗೆ ಬಂದಿದೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಮೊನ್ನೆ ಅಂತೂ ನನಗೆ ಫುಲ್ ಟೆನ್ಷನ್ ಥರ ಇತ್ತು. ಅದಾದಮೇಲೆ ಅಪ್ಪು ಬೇರೆ ಇಲ್ಲ, ನಮ್ಮ ಅಪ್ಪನೂ ಇಲ್ಲ, ಪ್ರತೀಕ್ ಪಾಪ ಮೈಸೂರಿಗೆ ಹೋಗ್ಬಿಟ್ಟಿದ್ದಾರೆ, ಯಾರೂ ಇಲ್ಲ. ನೀನು ಒಬ್ಬನೇ ಇದ್ದಿದ್ದು ಮನೇಲಿ ಗಂಡಸು ಅಂತ. ಎಲ್ಲಿ ನನ್ನ ಮುದ್ದು ಚಿನ್ನು. ಸೊ ಈಗ ಇಲ್ಲಿವರೆಗೂ ಇರೋ ವಿಷಯ. ಈಗ ಇಟ್ಕೊಂಡು ಹೋಗಿ ನಮಗೆ ಇವತ್ತು ಸಂಜೆ ಒಳಗಡೆ ನಾವು ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಂಡ್ಲೇಬೇಕು. ನೋಡೋಣ ಏನಾಗುತ್ತೆ ಅಂತ. ಏನೂ ಆಗದೆ ಇದ್ರೆ ಸಾಕು. ಗೈಸ್ ಇಲ್ಲಿ ನೋಡಿ, ಆನವ್ಗೆ ಆಕ್ಟಿವಿಟಿ ಬುಕ್ ಕೊಟ್ಟಿದ್ದಾರೆ. ಇವನಿಗೆ ಇದನ್ನು ಇವತ್ತೇ ಮಾಡಿ ಕಳಿಸ್ಬೇಕಿತ್ತು. ಇವತ್ತು ಹೋಗಿಲ್ಲ ಅಲ್ವಾ, ನಾಳೆ ಹೋಗ್ತಾನೆ. ಇದೇನಮ್ಮ ಆನವ್? ಆ್ಯಪಲ್. ಓಕೆ, ಇದು ಬಸ್. ಕರೆಕ್ಟ್. ಇದೇನಾನು? ಡಾಗ್. ಇದೇನು? ಕರೆಕ್ಟ್. ಇದೇನಿದು? ಡಾಕ್ಟರ್. ಇದೇನಮ್ಮ ಇದು? ಹೌಸ್. ಓಕೆ, ಗುಡ್ ಬಾಯ್. ನೋಡಿ ಇವೆಲ್ಲ ಹೇಳ್ತಾನೆ ಅವನೀಗ. ನೆಕ್ಸ್ಟು ಈಗ ಇದರಲ್ಲಿ ಇದು 3 ಇರುಮಗನೇ. ವೇಟ್ ಆನವ್ ಗಣೇಶ್ ಡಾಕ್ಟರ್. ನೋಡಿದ್ರಾ, ಸೆತಸ್ಕೋಪ್ ಹಾಕೊಂಡವ್ರೆ ಅಂತ ಇರೋದು. ಇದೇನಿದು? ಈಗ ನೋಡಿ ಹೋಮ್ವರ್ಕು. ಕಲರ್ ದ ಆ್ಯಂಟ್ ವಿಚ್ ಲೆಟರ್ ಎ ಅಂತ ಇದೆ, ಆಯಿತಾ? ಈ ಆ್ಯಂಟನ್ನ ನಾವು ಇದನ್ನು ಕಲರ್ ಮಾಡಬೇಕು ಒಳಗಡೆ. ಅದು ಹೆಂಗೆ ಮಾಡ್ತಾನೆ ನೋಡೋಣ. ನೆಕ್ಸ್ಟ್ ಇರು ಗೋಟೆ. ಅದು 1 ನಿಮಿಷ. ಆ್ಯಪಲ್ಲೇ ಇರಿಯಾ ನಾವು. ನೆಕ್ಸ್ಟ್ ನೋಡೋಣ ಇರು. ಯಾರಿದ್ರಲ್ಲಿ? ನೀನು ಯಾರಪ್ಪ? ಗರ್ಲ್. ಇದು ಬಾಯ್. ನೋಡಿದ್ರ ಎಲ್ಲ ಹೇಳ್ತಾನೆ ಇವನು ಕಳ್ಳ. ಓಕೆ, ಈಗ ಆನವ್ಗೆ ಕಲರ್ ಮಾಡಿಸೋದಕ್ಕೆ ಕ್ರಯಾನ್ಸ್ನ ತರಿಸ್ಬೇಕು. ಬರೀ ಸ್ಕೆಚ್ ಪೆನ್ ಇದೆ ನಮ್ಮ ಹತ್ರ. ಸೊ ಕ್ರಯಾನ್ಸ್ನ ತರಿಸೋಣ. ಇವನಂತ ಒಬ್ಬ ತುಂಟ ನನ್ನ ಮಗನ್ ನೋಡಿಲ್ಲ ಗೈಸ್ ನಾನು. ಆನವ್ ಇಲ್ಲೋಡಿಲಿ, ಥಮ್ಸ್ ಅಪ್ ತೋರಿಸು. ಥಮ್ಸ್ ಅಪ್. ನೋಡಿದ್ರಾ, ಥಮ್ಸ್ ಅಪ್ ತೋರಿಸ್ತಾನೆ. ಎಲ್ಲಾನು ಗೊತ್ತಾಗುತ್ತೆ, ಎಲ್ಲಾನು ಹೇಳ್ತಾನೆ. ಇವಾಗ ನಾವು ಟೆಲಿವಿಷನ್ ತೋರಿಸ್ಬಾರ್ದು ಇವೆಲ್ಲ ಅನ್ಕೋತೀವಿ. ಅಫ್ಕೋರ್ಸ್ ಅದು ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಇರಬಾರ್ದು, ಇದೆಲ್ಲ ಓಕೆ. ಆದರೆ ಟ್ರಸ್ಟ್ ಮೀ, ಆ ರೇಚಲ್ದು ಇದೆ ಗೊತ್ತಾ, ಮಿಸ್ಸಸ್ ರೇಚಲ್, ಅವಳಿಂದನೇ ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಗೈಸ್ ಅವನು. ಮತ್ತಾಯಿ ಇವನಿಗೆ. ಬೇಬಿ ಶಾಟ್ ಡು ಬೇಬಿ ಶಾಟ್ ಡು. ಅವಳು ಯಾರು ಹೇಳಿ? ಅವಳು ರೇಚಲು. ಇವ್ರು ಮಲ್ತಾಯಿ, ರೇಚಲ್ ಅಕ್ಕ. ಅವಳು ABCD ಎಲ್ಲ ಹೇಳ್ಕೊಡೋದು ಅವ್ರಿಗೆ. ಅಲ್ಲಿ ಟಿ ವಿಲಿ ಬರ್ತಾಳಲ್ಲ ಆಂಟಿ. ಆನವ್ಗೆ ಏನೋ ಒಂದು ಗಿಫ್ಟ್ ತರಿಸಿದೆ. ತಗೋ ಆನವ್. ಏನೋ ಓಪನ್ ಮಾಡಿ. ವಾ, ಎಲ್ಲಿ ಆನವ್? ವಾವ್. ಏನಂತಾಳ ಆನವ್? ಹಿಂಗಮ್ಮ. ಓ, ಹೇಳು ಅಮ್ಮಯ್ಯ. ಗಾಯ್ಸ್, ಹೊಟ್ಟೆ ಹಸಿತಿದೆ ಗಾಯ್ಸ್ ನನಗೆ. ನಮ್ಮಮ್ಮ ಏನೂ ಮಾಡಿಕೊಡಲ್ಲ ಅಂತಾರೆ, ಚಂದ ಊಟಗಳನ್ನೆಲ್ಲ ಮಾಡಿಕೊಡಲ್ಲ ಅಂತಾರೆ ಗೈಸ್. ನನಗೆ ಇಷ್ಟು ಹರ್ಟ್ ಆಗುತ್ತೆ ಗೊತ್ತಾ ನನಗೆ. ಮಾತೆತ್ತಿದ್ರೆ ಉಪ್ಪಿಟ್ಟು ಮಾಡ್ಕೊಡ್ಲಾ ಅಂತ ಕೇಳ್ತಾರೆ. ನೋಡಿ ಹಿಂಗೇನಾರ ಅಂದ್ರೆ ಕಿರ್ಚ್ತಾರೆ ಗೈಸ್. ಇಲ್ಲ ಗೈಸ್, ನಾನೇನು ತಿನ್ನಲ್ಲ. ನನ್ಗೆ ಇವಾಗ ಹೊಟ್ಟೆ ಹಸ್ತಿದೆ, ಏನಾರ ಮಾಡ್ಕೊಡು. ಬ್ರೆಡ್ ಕಾಫಿನೂ ಕಾಯಿಸ್ತೀನಿ, ಬ್ರೆಡ್ ಹತ್ಕೊಂಡು ತಿನ್ಬಾ. ಸರಿ,
ಇಲ್ಲಿ ಹಾಯ್ ಮಾಡು ಆನು, ಹಾಯ್ ಮಾಡು ಎಲ್ರು ಹಾಯ್. ಇಲ್ಲಿ ನೋಡಿ ಬನ್ನಿ ಇಲ್ಲಿ ನೋಡ್ರಿ ಮುದ್ದು ಬಂಗಾರಿ. ಇದೇನಿದು ಆನವ್ ಇದೇನಿದು ಬಿತ್ತು 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 ಏನದು? ಇದು ಕಾರ್ ಅಲ್ಲ, ಕಾರ್. ಏನದು? ಏನ ಆನವಿದ್ದು? ಅವನೇ ಏನೇನೇನೇನೋ ಮಾಡ್ತಾನೆ. ಏನಿದು? ಆಪಲ್. ಕರೆಕ್ಟ್. ಇಲ್ಲಿ ಮಾಡು, ಇಲ್ಲಿ ಒಳಗಡೆ ಕಲರ್ ಮಾಡ್ಬೇಕು ನೀನು. ಇಲ್ಲಲ್ಲ, ಇಲ್ಲಿ ಮಾಡು. ಕಲರ್ ಕಲರ್ ಮಾಡು. ಗುಡ್ ಬಾಯ್. ಕಲರ್ ಎತ್ಕೋ, ಕಲರ್ ಎತ್ಕೋ. ಎಸ್, ಎತ್ಕೋ ಎತ್ಕೋ, ಬರುತ್ತೆ ನೋಡಿ. ಇಲ್ಲಿ ಹಿಂಗೆ ಎತ್ಕೋಬೇಕು. ಇದೇ ಒಂದು ಆಟ ಮಾಡ್ಕೊಂತಾನೆ ನೋಡಿ ಇವಾಗ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, 60 ವರ್ಷದ ವಾರ್ಷಿಕೋತ್ಸವಕ್ಕೆ ವಾರ್ಷಿಕೋತ್ಸವಕ್ಕೆ ಷಷ್ಠಿ ಪೂರ್ತಿ ಮಾಡೋದ ಅಥವಾ ಏನಕ್ಕೆ ಅಂತ. ಗಂಡನಿಗೆ 60 ವರ್ಷ ಆದಾಗ ಮಾತ್ರ ಷಷ್ಠಿ ಪೂರ್ತಿ ಮಾಡೋದು. ನಿಮ್ಗೆ ಏನಾರ ಡೌಟ್ ಇರುತ್ತೆ. ಹೆಣ್ಮಕ್ಳಿಗೆ 60 ವರ್ಷ ಅಂದರೆ ಹೆಂಡ್ತಿನೇ ವಯಸ್ಸಲ್ಲಿ ಜಾಸ್ತಿ. ಗೈಸ್ ನನ್ನ ಕೈಲಿ ಆಗ್ತಾ ಇಲ್ಲ ಗೈಸ್ ವ್ಲಾಗ್ ಮಾಡೋಕ್ಕೆ. ನಾನು ಇದನ್ನು ಗೊತ್ತಾ, ಚಾನ್ಸೇ ಇಲ್ಲ. ಹೆಂಡ್ತಿಗೆ ಏನಾರ 60 ವರ್ಷ ಅಂದರೆ ಹೆಂಡ್ತಿ ಗಂಡಂಗಿಂತ ಏನಾರ ದೊಡ್ಡವರಾಗಿದ್ರೆ ಆವಾಗಲೂ ಕೂಡ ಗಂಡಂಗೆ 60 ವರ್ಷ ಆದಾಗ್ಲೇ ಷಷ್ಠಿ ಪೂರ್ತಿ ಮಾಡ್ಕೋಬೇಕಂತೆ. ಸೊ ಇದು ಇನ್ಫಾರ್ಮೇಷನು. ಷಷ್ಠಿ ಪೂರ್ತಿ ಏನಕ್ಕೆ ಮಾಡ್ತಾರೆ ಅಂತ ನಮ್ಮ ಅಮ್ಮ ಆಮೇಲೆ ಹೇಳ್ತಾರೆ. ಇನ್ನೊಂದು 4 ವರ್ಷ ಆಗೋದ್ರೆ ಅವ್ರಿಗೂ ಷಷ್ಠಿ ಪೂರ್ತಿ ಮಾಡ್ಬೇಕಾದ್ರೆ ನಾವು ಅವ್ರಿಗೆ ಮಾಡಲ್ಲ ಗೈಸ್. ಏನಕ್ಕೆ ಅವ್ರಿಗೆ ಇಷ್ಟ ಇಲ್ವಂತೆ ಗೈಸ್ ಮಾಡಿಸ್ಕೊಳಕ್ಕೆ. 60 ವರ್ಷ ಆಯಿತು ಅಂತ ನನ್ನ ಗಂಡಂಗೆ ನಂಗೆ 60 ವರ್ಷ ಆಗೋಗಿದ್ಯಾ ಅಂತ ನಮ್ಮಮ್ಮ. ಅಲ್ವಾ ಮಮ್ಮಿ? ಗೈಸ್ ಆಮೇಲೆ ನಮ್ಮ ಅತ್ತೆ ಮಾವದು ಷಷ್ಠಿ ಪೂರ್ತಿ ಪ್ಲ್ಯಾನ್ ಮಾಡ್ಕೊತಾ ಇದ್ದೀವಿ. ಈ ಆಗಸ್ಟ್ 31 ಅಂತ ಅಂದ್ಕೊಂಡಿದ್ದಾರೆ. ನೀವು ಮೊನ್ನೆ ವ್ಲಾಗಲ್ಲೆಲ್ಲ ಪರ್ಮಿಷನ್ ತೊಗೋಬೇಕಾಗಿತ್ತು, ಅದೆಲ್ಲ ತೊಗೊಂಡ್ರು. ಸೊ ಇದ್ರದ್ದು ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ನಾವು ಡೈಲಿ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀವಿ. ಆ್ಯಂಡ್ ಶಾಸ್ತ್ರೋಕ್ತವಾಗಿ ಮಾಡೋಣ ಅಂತ ಅಂದ್ಬಿಟ್ಟು, ಈಗ ಅಪ್ಪನ ಸೈಡ್ ಸ್ಟೈಲಲ್ಲಿ ಮದುವೆ ಆಗಿದ್ದಿದ್ದಲ್ವಾ, ಈಗ ಅಮ್ಮನ ಸೈಡ್ ಸ್ಟೈಲಲ್ಲಿ ಷಷ್ಠಿ ಪೂರ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ನೋಡಿದ್ರಲ್ಲ ಕೇರಳ ಸ್ಟೈಲಲ್ಲಿ ಜಸ್ಟ್ ಸುಮ್ಮನೆ ಹಾಗೆ ತಾಳಿ ಹಾಕೋದು, ಅಮ್ಮ ಅಕ್ಕನ ಬ್ಲಾಗಲ್ಲೆಲ್ಲ ನೋಡಿರ್ತೀರ, ಅದೇ ಥರನೇ ಅವರು ಆಗಿರೋದು. ಸೊ ಈಗ ನಮ್ಮ ಸ್ಟೈಲಲ್ಲಿ, ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಪ್ರಾಪರಾಗಿ ಅದೆಲ್ಲನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಬರೆದು ಹೇಗೆಲ್ಲ ಮಾಡೋದು, ಹೆಂಗೆ ಮಾಡೋದು ಅಂತೆಲ್ಲ ನಮ್ಮನ ಹತ್ರ ಹೇಳಿಸ್ಕೊಂಡು ಮಾಡಿದ್ದೀನಿ. ಬಟ್ ಏನಂದರೆ ಭಯ ಮಾಡೋಕ್ಕೆ, ಏನಂತಾರೋ ಅಪ್ಪಂಗೆಲ್ಲ ಇಷ್ಟ ಆಗಲ್ಲ ಅಲ್ವಾ, ಏನಕ್ಕೆ ಇಷ್ಟೊಂದೆಲ್ಲ ಮಾಡ್ತಿದ್ದೀರಿ, ಏನಕ್ಕೆ ಇಷ್ಟೊಂದೆಲ್ಲ ಯಾಕೆ ಅನ್ನೋ ಥರ ಅಂತಾರೇನೋ ಅನ್ನೋದೊಂದು ಮೈಂಡಲ್ಲಿ. ಬಟ್ ಎಕ್ಸೈಟಿಂಗ್ ಆಗಿದೆ. ಅಪ್ಪ ನಮ್ಮತ್ತೆ ಮಾವನ ಮದುವೆ ಮಾಡೋದು ಅಂತಂದರೆ ವಾ ಚೆನ್ನಾಗಿರುತ್ತೆ. ಇನ್ನು ಮೊಮ್ಮಕ್ಕಳೆಲ್ಲ ಇರ್ತಾರೆ, ಅದೆಲ್ಲ ಒಂಥರ ಖುಷಿ. ನಿಮ್ಮೆಲ್ರಿಗೂ ಏನಾರು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡಿ. ಆ್ಯಂಡ್ ಮದುವೆದು ಪ್ರೊಸೀಜರ್ ಹೇಗೆ ಮಾಡಬೇಕಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಪ್ರಾಪರ್ ಈಗ ಮದುವೆನ ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡೋಣ ಅಂತ. ಏನೇನು ಮಿಸ್ ಮಾಡಿದ್ರೂ ಇದು ಮಾಡೋಕ್ಕಾಗಿಲ್ಲ ಅಂತಲೂ ನಾನು ಅಪ್ಡೇಟ್ ಮಾಡ್ತೀನಿ. ನೋಡೋಣ, ಯಾಕಂದರೆ ಈಗ ಅಮ್ಮು ಅಕ್ಕ ಚೆನ್ನಾಗಿ ಹೋಗಿದ್ದಾರೆ, ಅವ್ರು ಅಲ್ಲಿಂದ ಅಪ್ಡೇಟ್ ಮಾಡಬೇಕು ಹೇಗೆ ಏನೇನು ಅಂತೆಲ್ಲ. ಆ್ಯಂಡ್ ಪ್ರತೀಕ್ ಏನೇನೋ ಬರ್ತಾರೆ. ನಮ್ಮ ಮನೇಲಿ ಆಗಸ್ಟು ಸೆಪ್ಟೆಂಬರು ಪೂರ್ತಿ ಎಲ್ಲ ಹಬ್ಬಗಳೇ. ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಬಿಟ್ಟು ನಮ್ಮ ಹಬ್ಬಗಳು, ಹುಟ್ಟು ಹಬ್ಬಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಆಗಸ್ಟ್ 21 ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 21 ಅಮ್ಮು ಅಕ್ಕನ ಬರ್ಡೇ, 25 ಕಾವ್ಯನ ಬರ್ಡೇ, 26 ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ, ಆಮೇಲೆ 29 ಅಭಿ ಅಣ್ಣನ ಬರ್ಡೇ, 31 ಅಮ್ಮು ಅಕ್ಕ ಅಭಿ ಅಣ್ಣಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಈ 31 ಅಗೇನ್ ಷಷ್ಠಿ ಪೂರ್ತಿ. 2ನೇ ತಾರೀಕು ನನ್ನ ಬರ್ಡೇ, 17ನೇ ತಾರೀಕು ನಮ್ಮ ಮಾವನ ಬರ್ಡೇ ಸೆಪ್ಟೆಂಬರ್. ಸೊ ಟಿಲ್ ಸೆಪ್ಟೆಂಬರ್ 17 ಅವ್ರ ಹೋಲ್ ಫ್ಯಾಮಿಲಿ ಈಸ್ ಬ್ಯುಸಿ. ಸೊ ನೋಡೋಣ. ದೇವ್ರೆ, ಬರ್ಡೇ ಬರ್ತಿದ್ರೆ ಮುಂಚೆ ಖುಷಿ ಆಗ್ತಿತ್ತು ಗೈಸ್, ಇವು ಬರ್ಡೇ ಬರ್ತಿದೆ ಅಂತ.
ಬಟ್ ಈಗ ದೇವ್ರನ್ನೇ ಖುಷಿ ಆಗಲ್ಲ. ದೇವ್ರನ್ನೇ ಖುಷಿ ಆಗುತ್ತೆ, ಏನೋ ಒಂಥರ ಏನು ಸೆಲೆಬ್ರೇಟ್ ಮಾಡ್ಕೋಬೇಕಾ, ಏನು ಬೇಡ ಬಿಡಿ, ಹ್ಯಾಪಿ ಬರ್ಡೇ, ಹ್ಞೂ ಥ್ಯಾಂಕ್ಸ್, ಅದನ್ನೇನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು, ಹಂಗಾಗ್ಬಿಡಿದೆ. ಅವಾಗೆಲ್ಲ ಬರ್ಡೇ 1 ತಿಂಗಳು ಅಂದರೆ ಇವಾಗ ಜುಲೈಯಿಂದನೇ ಸ್ಟಾರ್ಟ್ ನನಗೆ. ಆಗಸ್ಟ್ ಎಲ್ಲ ಡ್ರೀಮಿಂಗು, ಯಾಕಂದರೆ ನಂದು ಆಗಸ್ಟ್ ಇನ್ನೇನೋ ಮುಗಿತಿದ್ದಂಗೆ 2 ದಿನ ಅಷ್ಟೇ ಅಲ್ವಾ, ಸೆಕೆಂಡ್ ಅಲ್ವಾ ಬರ್ಡೇ. ಹಬ್ಬ ನಂತರ ಯಾರೋ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡೇ ಇರೋದಿಲ್ಲ. ಅಷ್ಟು ಚೆನ್ನಾಗಿ ನಮ್ಮಮ್ಮ ಸೆಲೆಬ್ರೇಷನ್ಸ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಹರ್. ಯಾಕಂದರೆ ಲಾಟ್ಸ್ ಆಫ್ ಮೆಮೊರೀಸ್, ಆ ಬರ್ಡೇಲಿ ಹಂಗೆ ಮಾಡಿದ್ದು, ಈ ಬರ್ಡೇಲಿ ಹಿಂಗೆ ಮಾಡಿದ್ದು, ಹಂಗೆಲ್ಲ ಇದೆ. ಹಾಗಾಗಿ ಓಕೆ, ಈಗ ಪ್ರತೀಕ್ ಬರ್ತಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮದು ಹೋಮ್ವರ್ಕ್ ಎಲ್ಲ ಮುಗೀತು. ಆ್ಯಂಡ್ ಬುಧವಾರ ಅವನಿಗೆ ಸರ್ಕಲ್ ಡೇ ಇದೆ. ಅವನಿಗೆ ಏನಾರ ಸರ್ಕಲ್ ಶೇಪಿಂದು ಆಬ್ಜೆಕ್ಟ್ನ ಕಳಿಸ್ಬೇಕು. ಆ್ಯಂಡ್ ಸರ್ಕಲ್ ಶೇಪಿಂದು ಟೀ ಶರ್ಟ್, ಡ್ರೆಸ್ ಹಾಕೊಂಡು ಹೋಗಬೇಕು. ಸೊ ಸರ್ಕಲ್ ಶೇಪಿದ್ದು ಎಲ್ಲೂ ಸಿಗಲಿಲ್ಲ. ಸೊ ಅದೇ ಥರದ್ದು ಏನಾದರೂ ಇದೆಯಾ ಅಂತ ಐ ಆಮ್ ಸ್ಟಿಲ್ ಹುಡುಕ್ತಾ ಇದ್ದೀನಿ. ನಿಮ್ಗೆ ಏನಾರ ಗೊತ್ತಿದ್ರೆ ಹಂಗೆ ಇನ್ಸ್ಟಾಗ್ರಾಮಲ್ಲಿ ಲಿಂಕ್ ಕಳಿಸ್ಬಿಡಿ, ನಾನು ತೊಗೊತೀನಿ. ಸೊ ವೇಟಿಂಗ್ ಫಾರ್ ಪ್ರತೀಕ್. ನಿಮ್ಗೆ ಹೇಳಿದ್ನಾ ಅವನು? ಓಕೆ ಓಕೆ. ಸೊ ಇವತ್ತು ನಾನು ಪ್ರೋಮೋ ಬಾಸ್ಕೆಟಲ್ಲಿ ಏನದು ಕ್ಯಾಪ್ಸಿಕಮ್ ಪಲ್ಯ ಮತ್ತು ರವೆ ದೋಸೆ ಮಾಡ್ತಾ ಇದ್ದೀವಿ. ನೋಡಿ ಇವರಿಬ್ರು ಹೆಂಗಾಡ್ತಾ ಇದ್ದಾರೆ. ನಾನಿವಾಗ ನನ್ನ ಮಗನಿಗೆ ಒಂದು ಟಾಯ್ ಇಲ್ಲ, ಒಂದು ಯೂಸ್ಫುಲ್ ಆಗೋಂಥದ್ದು ಒಂದು ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ರೀ. ಇದೇನು ಅಂತ ಅಲ್ಲಿ ಡೀಟೇಲಾಗಿ ತೋರಿಸ್ತೀನಿ, ಓಕೆನಾ? ಅಣ್ಣ ತಗೊಳ್ಳಿ, ಏನದು ತೋರಿಸ್ಲ ಏನದು ಅಂತ. ಹಾಯ್ ಚಿನ್ನು, ಏನು ಗೊತ್ತಾಯಿತು ಇಲ್ಲಿ? ಓಪನ್ ವಿ ಬಟ್ ಖಾಲಿ ಬಟ್ ಇಲ್ಲಿ ಬಟ್ ವಾಟ್ ಈಸ್ ದಿಸ್? ಓ ವಾ, ಹಾಂ ಓಪನ್ ಮಾಡು. ಇದು ಎರೇಸರ್. ಓಕೆ, ಇದು ಎರೇಸರ್ ಆಮೇಲೆ ತೋರಿಸ್ತೀನಿ, ಫಸ್ಟು ಡ್ರಾಯಿಂಗ್ ಮಾಡಲಿ. ಹಾಂ ಅದು ಕೊಡು ಓಪನ್ ಮಾಡ್ಕೊಡ್ತೀನಿ. ಮಾಡಿದ್ರಲ್ಲಿ ಹೋಗ್ಬಿಡುತ್ತೆ. ಹಾಂ, ನ್ಯೂ ಡ್ರಾಯಿಂಗ್. ಬರ್ರಿ ಉರ್ಸು ನೀಟಾಗಿ ಉರ್ಸು. ಚಿಕ್ಕ ಕೈಯಲ್ಲಿ ಹೆಂಗೆ ಒರೆಸ್ತಾ ಇದೆಯಾ ನೋಡೋ ಮೇಲೆ. ಓಕೆ, ಈಗ ಇಲ್ಲಿಂದ ಫುಟೇಜ್ ಇಸ್ಕೊಂಡು ನಾನು ಇದನ್ನು ಎಡಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸಮಯ ಇವಾಗ 9:15. ಇದಾಗಿತ್ತು ಡಾರ್ಲಿಂಗ್ಸ್ ಇವತ್ತಿನ ವೀಡಿಯೋ. ನಾಳೆ ಮತ್ತೊಂದು ವೀಡಿಯೋದೊಂದಿಗೆ ಮೌಲ್ಯ ಬರ್ತಾಳೆ. ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಹಾಗಾಗಿ ಮೌಲ್ಯ ವೀಡಿಯೋ ಮಾಡ್ತಾಯಿದ್ದಾರೆ. ನನ್ನ ಏನಾದರೂ ಮಿಸ್ ಮಾಡ್ಕೊಂಡಿದ್ದಲ್ಲಿ ನೀವು ನನಗೆ ಹೇಳಿ ಕಮೆಂಟ್ ಮಾಡಿ, ನಾನು ಆಗಾಗ ಬಂದು ಕಾಣಿಸ್ಕೊಂಡು ಹೋಗ್ತೀನಿ. ಈಗ ಸದ್ಯಕ್ಕೆ ಐ ಆಮ್ ಬ್ಯುಸಿ. ಇದನ್ನು ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮಾಡೋದು ನಾನೇ, ಬಟ್ ವೀಡಿಯೋ ಮಾಡೋದೆಲ್ಲ ಮೌಲ್ಯ ಆಗಿರ್ತದೆ. ಓಕೆ, ನಾಳೆ ವೀಡಿಯೋ ಒಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.